ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾರಿಗೆ ಸಿಗುತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟ? ವಿಜೇಂದ್ರ ಮುಂದುವರಿತಾರಾ ಅಥವಾ ಹೊಸಬರ ಆಯ್ಕೆ ಆಗಬಹುದಾ? ಕೇಂದ್ರದ ವೀಕ್ಷಕರ ಮುಂದೆ ರಾಜ್ಯ ನಾಯಕರು ಹೇಳಿದ್ದಾದ್ರೂ ಏನು? ಹಾಗಾದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕು ಅನ್ನುವಂತ ಒತ್ತಾಯ ಇದೆಯಾ? ಬೇರೆ ನಾಯಕನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರಾ? ಕೇಂದ್ರ ವೀಕ್ಷಕರು ಈಗಾಗಲೇ ರಾಜ್ಯಕ್ಕೆ ಬಂದು ರಾಜ್ಯದ ಬಿಜೆಪಿ ನಾಯಕರಿಂದ ಒಪಿನಿಯನ್ ಪಡ್ಕೊಂಡಿದ್ದಾರೆ. ಕೆಲ ನಾಯಕರಿಂದ ವಿಜೇಂದ್ರ ಬದಲಾವಣೆಗೆ ಒತ್ತಾಯ ಕೇಳಿಬಂದಿದೆಯಂತೆ. ಇನ್ನು ವಿಜೇಂದ್ರ ಅವರನ್ನ ಬದಲಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಅಂತ ಕೆಲವರು ಹೇಳಿದ್ದಾರೆ. ಅದರಲ್ಲಿ ವಿಜೇಂದ್ರ ಅವರ ಬೆಂಬಲಿಗರು. ಇನ್ನು ಹಲವರಿಂದ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂತ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆಯಂತೆ. ವೀಕ್ಷಕರ ಮುಂದೆ ಅಭಿಪ್ರಾಯ ಹೇಳಿದ 30 ಬಿಜೆಪಿ ನಾಯಕರು ವಿಜೇಂದ್ರ ಬೇಡ ಅಂತ ಕೆಲವರು ಹೇಳ್ತಿದ್ದಾರೆ. ಮೊದಲಿಂದಾನೂ ಕೂಡ ಅವರು ಅನೇಕ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂತ ಆರೋಪ ಇತ್ತು. ಹಾಗಾಗಿ ಇನ್ನು ಕೆಲವರು ಹೇಳ್ತಿದ್ದಾರಂತೆ ವಿಜೇಂದ್ರ ಅವರನ್ನೇ ಕಂಟಿನ್ಯೂ ಮಾಡಿ ಅಂತ. ವಿಜೇಂದ್ರ ಅವರು ಬೇಡ ಅಂತ ಹೇಳೋದಕ್ಕೆ ಕಾರಣ ಅಂದ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ವಿಜೇಂದ್ರ ಮುಂದುವರಿಯೋದು ಬೇಡ. ಕಾರಣಗಳನ್ನು ಕೊಟ್ಟಿದ್ದಾರೆ. BS ಯಡಿಯೂರಪ್ಪ ಇದ್ರು ಆಗ. ಈಗ ನೋಡಿದ್ರೆ ಅವ್ರ ಮಗ ಇದೇ ರೀತಿಯಾಗಿ ಕೌಟುಂಬಿಕ ರಾಜಕಾರಣ ಮುಂದುವರಿಯೋದು ಬೇಡ ಅನ್ನೋ ಲೆಕ್ಕದಲ್ಲಿ ಹೇಳಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರ ಪುತ್ರ ಆಗಿದ್ರಿಂದ ವಿಜೇಂದ್ರ ಅವರಿಗೆ ಈ ಒಂದು ಸ್ಥಾನ ಸಿಕ್ಕಿದ್ದು ಬಿಟ್ರೆ ಅವ್ರು ಇದಕ್ಕೆ ಸಮರ್ಥರಲ್ಲ ಅನ್ನೋದು ಮೊದಲಿಂದ ಕೂಡ ವಿರೋಧ ಇದ್ದೇ ಇತ್ತು. ಹಾಗಾಗಿ ಕೆಲವರು ಈ ರೀತಿಯಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರಂತೆ. ಇನ್ ಕೆಲವರು ಹೇಳ್ತಾ ಇರೋದು, ಅದರಲ್ಲೂ ವಿಜೇಂದ್ರ ಅವರ ಬೆಂಬಲಿಗರು ಹೇಳೋದು, ಇವರೇ ಕಂಟಿನ್ಯೂ ಆಗ್ಲಿ ಅಂತ. ಈಗಾಗಲೇ ವಿಜೇಂದ್ರ ಮುಂದಿನ CM ಎಂದು ಓಡಾಡ್ಕೊಂಡಿದ್ದಾರೆ. ವಿಜೇಂದ್ರ ಮುಂದುವರಿಯೋದು ಯಾರಿಗೂ ಇಷ್ಟ ಇಲ್ಲ ಅನ್ನೋದು ಕೆಲ ನಾಯಕರ ಅಭಿಪ್ರಾಯ. ಹಿರಿಯ ನಾಯಕರು ವಿಜೇಂದ್ರ ಬಗ್ಗೆ ಅಸಮಾಧಾನಗೊಂಡಿದ್ದಾರಂತೆ. ಯಾಕೆಂದ್ರೆ ಹಿಂದೆ ಯಡಿಯೂರಪ್ಪ ಮಾಡದಂತೆ ಮುಂದೆ ವಿಜೇಂದ್ರ ಕೂಡ ಮಾಡ್ತಾರೆ. ವಿಜೇಂದ್ರ ಪ್ರತ್ಯೇಕ ಪವರ್ ಸೆಂಟರ್ ಮಾಡ್ಕೊಂಡ್ಬಿಡ್ತಾರೆ. ಇದರಿಂದ ಬೇರೆ ಯಾರನ್ನೂ ಕೂಡ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ. ಎಲ್ಲರೂ ಕೆಲಸ ಮಾಡಬೇಕು ಅಂದ್ರೆ ವಿಜೇಂದ್ರ ಅವರನ್ನ ಬದಲಿಸಬೇಕು. ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಹಿರಿಯ ನಾಯಕರಿಗೆ ವಹಿಸಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರಂತೆ. ಹಾಗಾದ್ರೆ ವಿಜೇಂದ್ರ ಅವ್ರು ಬೇಕು ಅಂತ ಯಾರು ಹೇಳ್ತಿದ್ದಾರೆ, ಏನ್ ಕಾರಣ ಕೊಡ್ತಿದ್ದಾರೆ ಅದನ್ನು ನೀವು ಗಮನಿಸಬಹುದು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಧ್ಯಕ್ಷ ಜವಾಬ್ದಾರಿ ಕೊಟ್ಟ ಬಳಿಕ ಪಕ್ಷ ಸಂಘಟನೆಯೂ ಕೂಡ ನಡೀತಾ ಇದೆ. ವಿಜೇಂದ್ರ ಅವರನ್ನೇ ಮುಂದಿನ ಚುನಾವಣೆಗೂ ಮುಂದುವರಿಸಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರಂತೆ. ಅವ್ರನ್ನ ಬದಲಿಸ್ಬಿಟ್ರೆ ಮತ್ತೆ ಪಕ್ಷಕ್ಕೆ ಹಾನಿ ಆಗುತ್ತೆ. ಈಗಾಗಲೇ ಎಲ್ಲಾ ಸಮುದಾಯಗಳ ಗುರುತಿಸಿದ್ದಾರೆ. ಸಮುದಾಯದಲ್ಲಿ ನಾಯಕರನ್ನ ಬೆಳೆಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ಅವರ ವಿರುದ್ಧ ಕೆಲವರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಅವರೆಲ್ಲರೂ ಕೂಡ ವಿಜೇಂದ್ರ ಜೊತೆ ಕೆಲಸ ಮಾಡಬೇಕು ಅಂತ ಕೆಲವರು ಹೇಳಿದ್ದಾರಂತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಡೆಸ್ಕ್ ಇಂದ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ವಿಜೇಂದ್ರ ಅವರಿಗೆ ಮೊದಲಿಂದಾನೂ ಕೂಡ ಒಂದಷ್ಟು ವಿರೋಧ ಇತ್ತು. ಕಾರಣ ಅವರು BS ಯಡಿಯೂರಪ್ಪನವರ ಮಗ ಅನ್ನುವಂತ ಕಾರಣಕ್ಕೆ ಈ ಒಂದು ಪಟ್ಟ ಸಿಕ್ಕಿದೆ ಬಿಟ್ರೆ ಅವ್ರು ಅದಕ್ಕೆ ಸಮರ್ಥರಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರು ಆಗೋದು ಬೇಡ ಅಂತ. ಈಗ ಎಷ್ಟು ಜನರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ? ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದ್ರೆ ಅವ್ರ ಪರವಾಗಿ ಎಷ್ಟು ಬೆಂಬಲ ಇದೆ ಅಂತ? ಸೌಖ್ಯ ಕಳೆದ 2 ವರ್ಷಗಳಿಂದಲೂ ಕೂಡ ರಾಜ್ಯದಲ್ಲಿ BJP ಸಂಘಟನೆ ಮಾಡುವಂಥ ಒಂದು ಕೆಲಸ BY ವಿಜೇಂದ್ರ ಅವರು ಮಾಡಿದ್ದಾರೆ. ಆದರೆ BJPಯ ಹೈಕಮಾಂಡ್ ಹತ್ತಿರದಲ್ಲಿರುವಂತಹ ಕೆಲವೊಂದಷ್ಟು ನಾಯಕರು ಹಾಗೂ ಅಸಮಾಧಾನಗೊಂಡಿರುವಂತಹ BJPಯ ಕೆಲ ನಾಯಕರುಗಳು, ಅದರಲ್ಲೂ ವಿಜೇಂದ್ರ ಅವ್ರಿಗಿಂತಲೂ ಭಾಳ ದೊಡ್ಡ ಹಿರಿಯ ನಾಯಕರುಗಳು ಅವರ ನಾಯಕತ್ವವನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. ಆದರೆ ವಿಜೇಂದ್ರ ಅವ್ರಿಗೆ ದೊಡ್ಡ ಶಕ್ತಿಯಾಗಿ ನಿಂತಿರೋದು ಯಾರು ಅಂತ ಹೇಳಿದ್ರೆ ಯುವ ಪಡೆ ಅಂತಲೇ ಹೇಳ್ಬೋದು. ಯುವಕರು ವಿಜೇಂದ್ರ ವಿಜೇಂದ್ರ ಅವರೇ 2028 ವಿಧಾನಸಭಾ ಚುನಾವಣೆವರೆಗೂ ಕೂಡ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು. ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು BJP ಎದುರಿಸಬೇಕು ಅನ್ನುವಂಥದ್ದನ್ನು ಮಾತಾಡ್ತಾ ಇರುವಂಥದ್ದು. ಹೀಗಾಗಿ ಈ ಎಲ್ಲ ಗೊಂದಲಗಳು ಇರೋದ್ರಿಂದ ಒಂದು ಕಡೆ ರೆಬಲ್ಸ್ ಅವರು ವಿಜೇಂದ್ರ ಅವರ ವಿರುದ್ಧ ಮಾತಾಡ್ತಾ ಇದ್ದಾರೆ. ತಟಸ್ಥರು ಒಳಗೊಳಗೆ ಸದ್ದಿಲ್ಲದೆ ಏನು ಸಂದೇಶವನ್ನು ರವಾನೆ ಮಾಡಬೇಕು, ಏನು ಮಾಹಿತಿಯನ್ನು ಮುಟ್ಟಿಸಬೇಕು ಆ ಮಾಹಿತಿಯನ್ನು BJP ಹೈಕಮಾಂಡ್ಗೆ ಮುಟ್ಟಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಅವರೇ ಮುಂದುವರಿಬೇಕು ಅನ್ನುವಂಥ ಒಂದು ಬೇಡಿಕೆ ಮತ್ತು ಒತ್ತಾಯವೂ ಕೂಡ ರಾಜ್ಯ BJPಯಲ್ಲಿದೆ. ಹೀಗಾಗಿ ಇಷ್ಟೆಲ್ಲ ಗೊಂದಲಗಳ ನಡುವೆ ಇದೆಲ್ಲದಕ್ಕೂ ಕೂಡ ತೆರೆ ಇಳಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ BJPಯ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ಒಂದು ಸಮಸ್ಯೆಗಳು ಇದ್ದಾಗ ಅದನ್ನು ಬಗೆಹರಿಸಿದಂತಹ ಒಂದು ಟೀಮನ್ನೇ ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಕಾಲ ಕರ್ನಾಟಕ
ಕರ್ನಾಟಕಕ್ಕೆ ಕಳಿಸಿತ್ತು. ನಿನ್ನೆ ಸುದೀರ್ಘವಾಗಿ ಒಪಿನಿಯನ್ ಕಲೆಕ್ಟ್ ಮಾಡುವಂತಹ ಸರಣಿ ಸಭೆಗಳನ್ನು ಮಾಡುವಂಥ ಒಂದು ಕೆಲಸ BJPಯ ರಾಷ್ಟ್ರೀಯ ನಾಯಕರುಗಳು ಮಾಡಿದ್ರು. ರಾಜ್ಯದಲ್ಲಿ ವಿಜೇಂದ್ರ ಅವರ ನಾಯಕತ್ವ ಎಷ್ಟರ ಮಟ್ಟಿಗೆ ಮುಂದುವರೆದರೆ ನಮಗೆ ಅನುಕೂಲ ಆಗುತ್ತೆ ಅಂತ. ಮುಂದೆ ಇನ್ನೆರಡು ತಿಂಗಳಲ್ಲಿ GBA ಚುನಾವಣೆ ಬರ್ತಾ ಇದೆ. ಅದಾದ ಬಳಿಕ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತವೆ. ಅದಾದ ಬಳಿಕ ವಿಧಾನಸಭಾ ಚುನಾವಣೆ ಬರುತ್ತೆ. ಅಂದರೆ ಇನ್ನು 2 ವರ್ಷಗಳ ಕಾಲ ರಾಜ್ಯದಲ್ಲಿ ಒಂದಲ್ಲದ ಒಂದು ರೀತಿಯಲ್ಲಿ ಎಲ್ಲ ಚುನಾವಣೆಗಳು ಕೂಡ ಬರ್ತಾ ಇದೆ. ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಮತ್ತೊಂದು ಕಡೆ ವಿಧಾನಸಭಾ ಚುನಾವಣೆ. ಇನ್ನು 1 ವರ್ಷ ಕಳೆದರೆ ನಾವು ವಿಧಾನಸಭಾ ಚುನಾವಣೆಯ ಮೂಡ್ಗೆ ಹೋಗ್ತೀವಿ. ರಾಜಕೀಯ ಪಕ್ಷಗಳು ಅಷ್ಟೇ, ರಾಜ್ಯದ ಜನರು ಕೂಡ ಅಷ್ಟೇ. ಹೀಗಾಗಿ ಇಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರ ನಾಯಕತ್ವವನ್ನು ಬದಲಾಯಿಸೋದು ಸರಿಯಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೆಲವೊಂದಷ್ಟು ಪದಾಧಿಕಾರಿಗಳು ಹೇಳಿದ್ದಾರೆ, ಕೆಲವರು ಹಿರಿಯ ಶಾಸಕರು ಹೇಳಿದ್ದಾರೆ, ಕೆಲವರು ಮಾಜಿ ಶಾಸಕರು ಕೂಡ ಹೇಳಿದ್ದಾರೆ. ಅದೇ ರೀತಿ ವಿಜೇಂದ್ರ ಅವರು ಎಲ್ಲರ ಜೊತೆನೂ ಕೂಡ ಎಲ್ಲರನ್ನ ಹೊಂದಾವಣೆ ಮಾಡಿಕೊಂಡು ಎಲ್ಲರನ್ನ ಸರಿಯಾಗಿ ತೆಗೆದುಕೊಂಡು ಹೋಗ್ತಿಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನವನ್ನು ಕೂಡ ಕೆಲವರು ಅಷ್ಟು ವ್ಯಕ್ತಪಡಿಸ್ತಾರೆ. ಆದರೆ ನಿನ್ನೆ ಸಿಕ್ಕಂತಹ ಒಂದು ಮಾಹಿತಿಯ ಪ್ರಕಾರ, ನಿನ್ನೆ BJPಯ ಹೈಕಮಾಂಡ್ ರೆಡಿ ಮಾಡ್ಕೊಂಡು ಹೋಗಿರುವಂತಹ ಒಂದು ರಿಪೋರ್ಟ್ ಪ್ರಕಾರ, ಹೈಕಮಾಂಡಿಂದ ಬಂದಿದ್ದಂತಹ ಟೀಮ್ ರೆಡಿ ಮಾಡ್ಕೊಂಡು ಹೋಗಿರುವಂತಹ ಒಂದು ರಿಪೋರ್ಟ್ ಪ್ರಕಾರ 2 ಅಭಿಪ್ರಾಯಗಳು ಕೂಡ ಇದ್ದಾವೆ. ಆದರೆ ವಿಜೇಂದ್ರ ಅವರ ಬಗ್ಗೆ ಸದಾಭಿಪ್ರಾಯ ಇರುವಂತಹ ಸಂಖ್ಯೆ ಜಾಸ್ತಿ ಇದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಒಟ್ಟಾರೆ ಸಂಖ್ಯೆ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ, ಆದರೆ ಎಲ್ಲವೂ ಕೂಡ ನಿರ್ಧಾರ ಆಗುವಂಥದ್ದು BJPಯ ಹೈಕಮಾಂಡ್ ಅಂಗಳದಲ್ಲಿ ಅಮಿತ್ ಶಾ, ಮೋದಿ ಮತ್ತು ನಡ್ಡಾ ಹಾಗೂ ನಿತಿನ್ ನಾಬಿ ಇವರ ನೇತೃತ್ವದ ಒಂದು ಟೀಮಲ್ಲಿ. ಹೀಗಾಗಿ ಬಹುತೇಕ ವಿಜೇಂದ್ರ ಅವರ ಬಣ ಹೇಳ್ತಾ ಇದೆ, ನಮ್ಮ ಅಧ್ಯಕ್ಷರೇ ಈ ಅವಧಿ ಕಂಪ್ಲೀಟ್ ಮಾಡ್ತಾರೆ ಅಂತ. ಅಂದರೆ 28ರವರೆಗೂ ಕೂಡ ಅವರೇ ಮುಂದುವರಿತಾರೆ ಅಂತ ಹೇಳ್ಬಿಟ್ಟು ತಟಸ್ಥರು ಮತ್ತು ರೆಬಲ್ಸ್ ಅವರು ವಿಜೇಂದ್ರ ಅವರಿಗೆ ಟಕ್ಕರ್ ಕೊಡುವಂಥ ಒಂದು ರೀತಿಯಲ್ಲಿ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ರಾಷ್ಟ್ರೀಯ ವರಿಷ್ಠರು ಬಂದಾಗ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ರೀತಿಯಲ್ಲಿದ್ದಾರೆ. ಹೀಗಾಗಿ ಯಾರ ವಾದ ಗೆಲ್ಲುತ್ತೆ, ಯಾರ ವಾದ ಸೋಲುತ್ತೆ, ವಿಜೇಂದ್ರ ಅವರು ಮುಂದುವರಿಬೇಕು ಅನ್ನೋದಾದರೆ ವಿಜೇಂದ್ರ ಅವರ ಪರವಾಗಿ ನಿಂತಿರುವಂಥ ಅಭಿಪ್ರಾಯವನ್ನು ಪರಿಗಣಿಸಬೇಕಾಗುತ್ತೆ. ಎಲ್ಲವೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಇರೋದ್ರಿಂದ ಒಂದಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂಥ ಒಂದು ಕೆಲಸ BJPಯ ಹೈಕಮಾಂಡ್ ಆದಷ್ಟು ಶೀಘ್ರವಾಗಿ ಮಾಡಬಹುದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.